ನಮಸ್ಕಾರ, ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ತುಂಬಾ ಸ್ಪೆಷಲ್ ಆಗಿರುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ಮನಸ್ಸಿಗೆ ತುಂಬಾ ಸ್ಪೆಷಲ್, ತುಂಬಾ ಹತ್ತಿರವಾಗಿರೋದು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೊಂದು ತುಂಬಾ ಶಾಂತ, ಒಂಥರ ಪೀಸ್ಫುಲ್ನೆಸ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಇದು ಫೀಲಿಂಗ್ ಬರುತ್ತೆ ಇಲ್ಲಿ ಹೋದರೆ. ಸೊ ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ, ಲೈಕ್ ನಾನು, ಮಮ್ಮಿ, ಲಚ್ಚು, ನಂದು, ಪಾಪು ಎಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ತಮ್ಮ ಕೂಡ ಬೈಕಲ್ಲಿ ಬರ್ತಾ ಇದ್ದಾನೆ. ಸೊ ಇದು ಬೇಸಿಕಲಿ ಬಂದುಬಿಟ್ಟು ಒಂದು ಏನ್ಷಿಯಂಟ್ ಕಾಲದ ಒಂದು ದೇವಸ್ಥಾನ, ತುಂಬಾ ಪುರಾತನ ಕಾಲದ ದೇವಸ್ಥಾನ. ನಾನು ಮುಂಬೈನಲ್ಲಿ ಇದ್ದಷ್ಟು ವರ್ಷವೂ ಪ್ರತಿ ವರ್ಷ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಒಂದು 3-4 ತಿಂಗಳಿಗೆ ಒಂದು ಸತಿ ಅಂತೂ ಹೋಗ್ತಿದ್ವಿ. ನಮ್ಮ ಮನೆಯಿಂದ ಒಂದು 1.5 ಕಿಲೋಮೀಟ್ರು ಅಷ್ಟೇ ಆಗ್ತಾಯಿದ್ದು ಇಲ್ಲಿ ದೇವಸ್ಥಾನಕ್ಕೆ ಮತ್ತು ಮನೆಗೆ. ಆ್ಯಂಡ್ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿರೋದು ನಂಗೆ ತುಂಬಾ ಖುಷಿ ಇದೆ. ಹಾಗೂ ಒಂಥರ ಸೆಂಟಿಮೆಂಟ್ ಅಂತಲೇ ಕರಿಬೋದು. ಲೈಕ್ ನನಗೂ ಈ ದೇವಸ್ಥಾನಕ್ಕೂ ಏನೋ ಒಂಥರ ಸೆಂಟಿಮೆಂಟ್ ಇದೆ. ನಾನು ಈ ದೇವಸ್ಥಾನಕ್ಕೆ ಅಂದರೆ ಆವಾಗೆಲ್ಲ ಚಿಕ್ಕವರಿದ್ದಾಗ ಈ ದೇವಸ್ಥಾನಕ್ಕೆ ಜಾಸ್ತಿ ಬರ್ತಿದೆ. ಸೊ ಇದು ಬೇಸಿಕಲಿ ಬಂದು ಶಿವನ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಬಂದು ನನಗೆ ಶಿವನ ಮೇಲೆ ಒಂಥರ ಅಪಾರ ಭಕ್ತಿ ಬಂದಿದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾನು ಹುಟ್ಟಿದ ದಿವಸ ಬಂದು ಶಿವರಾತ್ರಿ. ನಾನು ಆಗಲೇ ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ನಾನು ಹುಟ್ಟಿದ ದಿವಸ ಶಿವರಾತ್ರಿ ಹಬ್ಬ ಆಯಿತು. ಸೊ ಮಮ್ಮಿ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಡ್ಯಾಡಿನ ಒಳಗಡೆ ಅಲೌ ಮಾಡ್ತಾ ಇರಲಿಲ್ಲ. ಸೊ ಗವರ್ಮೆಂಟ್ ಹಾಸ್ಪಿಟಲ್ಸಲ್ಲೆಲ್ಲ ಗೊತ್ತೇ ಇರುತ್ತಲ್ಲ ನಿಮಗೆ, ಅಲೌ ಮಾಡೋದಿಲ್ಲ. ಸೊ ಆ ಟೈಮಲ್ಲಿ ಡ್ಯಾಡಿ ಅವತ್ತು ಬೆಳಗ್ಗೆ ಒಂದು 5 ಗಂಟೆಗೆ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ತುಂಬ ಆರೋಗ್ಯವಾಗಿ ಮಗು ಹುಟ್ಟಲಿ, ಎಲ್ಲ ತುಂಬ ಚೆನ್ನಾಗಾಗಲಿ ಅಂತ ಬಂದು ಬೇಡಿಕೊಂಡು ಆಮೇಲೆ ಹಾಸ್ಪಿಟಲಿಗೆ ಬಂದರು. ಆ ಟೈಮಲ್ಲಿ ನಾನು ಹುಟ್ಟಿದ್ದು. ಸೊ ಆ ಥರ ಎಲ್ಲ ತುಂಬಾ ಮೆಮೊರೀಸ್ ಆ್ಯಂಡ್ ತುಂಬಾ ಒಂಥರ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಈ ದೇವಸ್ಥಾನದ ಜೊತೆ ನನಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಶಿವರಾತ್ರಿಗೆ ಉಪವಾಸ ಮಾಡ್ತೀನಿ. ಸೊ ಶಿವರಾತ್ರಿ ಹಬ್ಬಕ್ಕೆ ಉಪವಾಸನೂ ಕೂಡ ನಾನು ಈ ದೇವಸ್ಥಾನದಲ್ಲೇ ಫಸ್ಟು ಈ ಶಿವನಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಬಂದು ಅಂಬರ್ನಾಥ್, ಅಂದರೆ ಮುಂಬೈನಲ್ಲಿ ಅಂಬರ್ನಾಥ್ ಅಂತ ಒಂದು ಜಾಗ ಇದೆ. ನಾವು ಅಲ್ಲೇ ಅಂಬರ್ನಾಥ್ ಸ್ಟೇಷನಲ್ಲಿ ನಾವು ಇದ್ದಿದ್ದು. ಆ್ಯಂಡ್ ಅಂಬರ್ನಾಥಲ್ಲಿ ಅಮರೇಶ್ವರ್ ಅಂತ ಈ ಒಂದು ಶಿವನ ದೇವಸ್ಥಾನ. ಇಲ್ಲಿ ಇರುವಂಥ ಲಿಂಗದ ಹೆಸರು ಬಂದು ಅಮರೇಶ್ವರ್ ಅಂತ. ಸೊ ತುಂಬಾ ಹಳೆ ದೇವಸ್ಥಾನ, 1060ನೇ ADನಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ಆ್ಯಂಡ್ ಇದಕ್ಕೆ ತುಂಬ ಕಥೆಗಳೆಲ್ಲ ಇದೆ. ಆ ಕಥೆಗಳನ್ನೆಲ್ಲ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಮೆಟ್ಲು ಕೂಡ ನೋಡ್ಬೋದು, ಆ ಕಾಲದಲ್ಲಿ ಕಟ್ಟಿರುವಂಥ ಮೆಟ್ಲುಗಳು ಇದು. ಸೊ 1000 ವರ್ಷ ಹಳೆ ಮೆಟ್ಲುಗಳು ಇನ್ನೂ ಹಾಗೆ ಅಷ್ಟು ಸ್ಟ್ರೆಂತ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ 2 ನಂದಿ ಇದೆ. ಒಂದು ನಂದಿದು ಅದೇ ತುಂಬ ಹಳೇದಾಗಿಬಿಟ್ಟಿದೆ ಅಲ್ಲ ಅಂತ ಅದನ್ನ ಸೈಡಿಗೆ ತೆಗೆದಿಟ್ಟು ಮತ್ತೆ ಇನ್ನೊಂದು ನಂದಿನ ಸ್ಥಾಪನೆ ಮಾಡಿದರು. ಆ್ಯಂಡ್ ಮಮ್ಮಿ ನಂದಿ ಕಿವಿನಲ್ಲಿ ಹೇಳಿದರು ನೋಡಿ. ಸೊ ಅದೊಂದು ಹೇಳ್ತಾರಲ್ಲ, ನಂದಿ ಕಿವಿಲಿ ಹೇಳಿದ್ರೆ ನಂದಿ ಹೋಗ್ಬಿಟ್ಟು ಶಿವಂಗೆ ಹೇಳ್ತಾನಂತೆ ನಮ್ಮ ಬೇಡಿಕೆಗಳನ್ನ, ಆ ಥರ ಒಂದಿದು. ಸೊ ಅದಕ್ಕೆ ಕಿವಿನಲ್ಲಿ ಹೇಳಿದ್ದು. ಆ್ಯಂಡ್ ಇದು ಬಂದು ಮೇನ್ ಬಾಗಿಲು. ಸೊ ಈ ಮೇನ್ ಬಾಗಿಲು ಮೇಲ್ಗಡೆ 5 ಪಾಂಡವರ ಮೂರ್ತಿಗಳಿದೆ. ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ ನಾನು ನಿಮಗೆ, ಬಟ್ 5 ಪಾಂಡವರ ಮೂರ್ತಿಗಳಿದೆ. ನೀವು ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ನಿಮಗೆ ಅದು ಚೆನ್ನಾಗಿ ಸಿಗುತ್ತೆ. ಸೊ ಇದು ಒಳಗಡೆ ಎಲ್ಲ ನೋಡಿ. ಆ್ಯಂಡ್ ಇದು ಬಂದು ಗರ್ಭಗುಡಿ, ಕೆಳಗಡೆ ಇದೆ, ಒಂಥರ ಡೆಪ್ತಲ್ಲಿದೆ ಕೆಳಗಡೆ. ಸೊ ಅದು ಗರ್ಭಗುಡಿ. ಆ್ಯಕ್ಚುಲಿ ಕ್ಯಾಮ್ರಾ ಅಲಾವ್ ಇರಲಿಲ್ಲ, ಸೊ ನಾನು ಹೊರಗಡೆಯಿಂದನೇ ಎಷ್ಟು ಶೂಟ್ ಮಾಡೋಕ್ಕಾಯಿತು ಅಷ್ಟನ್ನ ಮಾಡಿದ್ದೀನಿ. ಆ್ಯಂಡ್ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನಾನು ಇದು ಹೋಗಿದ್ದು ಲಾಸ್ಟ್ ಕೊನೆ ಕಾರ್ತಿಕ್ ಸೋಮವಾರಕ್ಕೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದು ನಾವು. ಆ್ಯಂಡ್ ಅದರದ್ದು ಇದೆಲ್ಲ ಕಟ್ಟಿಸ್ಕೊಂಡು ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಶಿವಂದು ಚಿಕ್ಕ ಲಿಂಗ ಇಟ್ಕೊಂಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾವು ಹೋಗ್ಬಿಟ್ಟು ಅಲ್ಲಿ ಕೂಡ ಮೇನ್ ದೇವಸ್ಥಾನದಲ್ಲೂ ನಾವೇನೇ ಪೂಜೆ ಮಾಡೋದು, ಅಲ್ಲಿ ಯಾವ ಪೂಜಾರಿನೂ ಇರೋದಿಲ್ಲ. ನಾವೇ ಶಿವಲಿಂಗಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೋಬೋದು, ನಾವೇ ಹಾರ ಹಾಕಿ ಎಲ್ಲ ಮಾಡ್ಕೋಬೋದು. ಸೊ ಫಸ್ಟೆಲ್ಲ ಹಾಲು ಅಭಿಷೇಕ ಎಲ್ಲ ಮಾಡೋಕ್ಕೆ ಬಿಡ್ತಾಯಿದ್ರು, ಬಟ್ ಇವಾಗ ಎಲ್ಲ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಕಾಯಿ ಅಭಿಷೇಕ, ಹಾಲು ಅಭಿಷೇಕ ಎಲ್ಲ ಮಾಡ್ತಾಯಿದ್ವಿ, ಬಟ್ ಇವಾಗೆಲ್ಲ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಬ್ರಹ್ಮ, ವಿಷ್ಣು ಹಾಗೂ ಸೂರ್ಯ ಇರುವಂಥ ಒಂದು ಮೂರ್ತಿ. ಸೊ ಬ್ರಹ್ಮನ ಮೂರ್ತಿ ತುಂಬಾ ಕಡಿಮೆ ಇದೆ, ನಿಮ್ಗೆ ಗೊತ್ತಿರುತ್ತೆ. ಬ್ರಹ್ಮನಿಗೆ ದೇವಸ್ಥಾನಗಳು ತುಂಬಾ ಕಡಿಮೆ ಇದೆ, ಬಟ್ ಈ ದೇವಸ್ಥಾನದಲ್ಲಿ ಅದೊಂದು ಮೂರ್ತಿ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ನೋಡಿ, ದೇವಸ್ಥಾನದ ಸ್ಕಲ್ಪ್ಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರತಿಯೊಂದು ದೇವ್ರೂ ಆ ಒಂದು ದೇವಸ್ಥಾನದ ಇದ್ರ ಮೇಲಿದೆ. ಹಾಗೂ ಆನೆ ಮತ್ತು ಪ್ರತಿಯೊಂದು ಪ್ರಾಣಿಗಳು ಎಲ್ಲ ಪ್ರತಿಯೊಂದೂ ಕೆತ್ತಿದ್ದಾರೆ. ಸೊ ಈ ಥರ ಇದೆ ಕಾಣುತ್ತೆ ನೋಡಿ ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನ ನಾನು ಆಗಲೇ ಹೇಳಿದಾಗಲೇ 1000 ವರ್ಷ ಹಳೆ ದೇವಸ್ಥಾನ. ಇದನ್ನು ತುಂಬ ಜನ ನಂಬ್ತಾರೆ, ಇದನ್ನು ಪಾಂಡವರು ಕಟ್ಟಿದ್ದು ಅಂತಲೂ. ಹಾಗೂ ಇದನ್ನು ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ಒಂದು ದೇವಸ್ಥಾನ ಇದು.
ಸೊ ಒಂದು ಸಿಂಗಲ್ ಕಲ್ಲಲ್ಲಿ ಮಾಡಿರುವಂಥ ದೇವಸ್ಥಾನ. ಹಾಗೂ ಈ ಒಂದು ಜಾಗ ನೋಡ್ತಾ ಇದ್ರಲ್ಲ, ಈ ಸ್ಪೆಷಲಿ ಈ ಜಾಗದಲ್ಲಿ ಒಂದು ತೂತಿತ್ತು. ಆ ತೂತಿಂದ ನೋಡಿದ್ರೆ ಡೈರೆಕ್ಟು ಲಿಂಗ ಕಾಣಿಸೋದು. ಇವಾಗ ಅದನ್ನ ಮುಚ್ಚಿಬಿಟ್ಟಿದ್ದಾರೆ ಈ ಥರ, ಬಟ್ ಅಲ್ಲಿಂದ ನೋಡಿದ್ರೆ ಡೈರೆಕ್ಟು ಲಿಂಗ ಕಾಣಿಸೋದು. ಹಾಗೂ ಈ ಥರ ಸೂರ್ಯನ ಬೆಳಕು ಡೈರೆಕ್ಟಾಗಿ ಹೋಗಿ ಲಿಂಗದ ಮೇಲೆ ಬೀಳೋದು. ಇವಾಗ ಅದನ್ನ ಕ್ಲೋಸ್ ಮಾಡಿದ್ದಾರೆ, ಇಂತಕ್ಕೆ ಅಂತ ಗೊತ್ತಿಲ್ಲ ನನಗೂ. ಆ್ಯಂಡ್ ಈ ದೇವಸ್ಥಾನಕ್ಕೆ ಬಂದು 3 ಬಾಗಿಲಿದೆ. ಒಂದು ಉತ್ತರ, ಪಶ್ಚಿಮ ಹಾಗೂ ದಕ್ಷಿಣ. ಈ ಥರ 3 ಬಾಗಿಲುಗಳಿದೆ. ಸೊ ನೋಡಿ ದೇವಸ್ಥಾನ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ, ತುಂಬಾ ಶಾಂತಿ ಸಿಗುತ್ತೆ. ಹಾಗೂ ನಾನು ಬೇಡಿರೋದೆಲ್ಲ ಪ್ರತಿಯೊಂದೂ ನೆರವೇರಿಸಿರುವಂಥ ಒಂದು ದೇವರು ಅಂತಲೇ ಕರಿಬೋದು. ನಾನು ಚಿಕ್ಕ ವಯಸ್ಸಿಂದನೂ ಏನೆಲ್ಲ ಬೇಡ್ತಿದ್ದೆ ಪ್ರತಿಯೊಂದು ನೆರವೇರ್ತಿತ್ತು. ಇನ್ಫ್ಯಾಕ್ಟ್ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಲೈಕ್ 2 years ಬ್ಯಾಕ್ ನಾನು ಮುಂಬೈಗೆ ಬಂದಾಗ ನಾನು ದೇವ್ರ ಹತ್ರ ಬೇಡ್ಕೊಂಡು ಹೋಗಿದ್ದೆ. ನನ್ನ ಲಾಸ್ಟ್ ಡೇ ಇತ್ತು, ಹೋಗೋ ದಿವಸ ಬಂದು ದೇವ್ರ ಹತ್ರ ಬೇಡ್ಕೊಂಡು ಹೋಗಿದ್ದೆ. ನನಗೆ ಆದಷ್ಟು ಬೇಗ ನನಗೆ ಮಗು ಆಗಲಿ ಅಂತ. ಇಲ್ಲಿಂದ ಬೇಡ್ಕೊಂಡು ಹೋಗಿದ್ದು ಸೆಕೆಂಡ್ ಡೇಗೇ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು. ಸೊ ಆ ಥರ ತುಂಬಾ ಕನೆಕ್ಷನ್ ಇದೆ ನನಗೂ ಈ ದೇವಸ್ಥಾನಕ್ಕೂ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡ್ಬೋದು ಈ ದೇವಸ್ಥಾನ ಯಾವ ಥರ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ನಿಮಗೆ ಇನ್ನೂ ಅದರದ್ದು ಫೀಲ್ ಏನಿದೆ ಅದು ಬರುತ್ತೆ. ಆ್ಯಂಡ್ ಈ ದೇವಸ್ಥಾನನ ಚಿತ್ತರಾಜ ಅಂತ ಒಬ್ಬರು ರಾಜ ಕಟ್ಟಿದ್ದು, ಹಾಗೂ ಅದನ್ನು ಕಂಪ್ಲೀಟ್ ಮಾಡಿದ್ದು ಬಂದು ಅವ್ರ ಮಗ ಮಮುನಿ ಅಂತ ಒಬ್ಬರು ಕಂಪ್ಲೀಟ್ ಮಾಡಿದ್ದು ಅಂತಲೂ ಕತೆ ಇದೆ. ಸೊ ಪಾಂಡವರು ಕಟ್ಟಿದ್ದ ಇಲ್ಲ ಅವ್ರು ಕಟ್ಟಿದ್ದ ಅನ್ನೋ ಕರೆಕ್ಟ್ ಇದು ಯಾರಿಗೂ ಗೊತ್ತಿಲ್ಲ, ಬಟ್ ಪಾಂಡವರು ಕಟ್ಟಿದ್ದು ಅಂತ ತುಂಬ ಜನ ಹೇಳ್ತಾರೆ. ಒಂದೇ ರಾತ್ರಿನಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಇದು. ಆ್ಯಂಡ್ ಪಾಂಡವರು ಅಲ್ಲಿಂದ ಆವಾಗ ವನವಾಸಕ್ಕೆ ಬಂದಾಗ ಒಂದೇ ರಾತ್ರಿನಲ್ಲಿ ಕಟ್ಟಿದ್ದು. ಆ್ಯಂಡ್ ಅಲ್ಲಿಂದ ಅವರು ಕೌರವರು ಅವ್ರ ಹಿಂದೆ ಹಿಂಗೆ ತುಂಬಾ ಅವ್ರನ್ನ ಹುಡುಕ್ತಾ ಇರಬೇಕಾದ್ರೆ ಇಲ್ಲಿಂದ ಒಂದು ಸೀಕ್ರೆಟ್ ಒಂದು ಇದು ಮಾಡಿದ್ದಾರೆ. ಅದೇನು ಹೇಳ್ತಾರೆ, ಟನಲ್ ಥರ ಮಾಡಿದ್ದಾರೆ, ಅಂಡರ್ಗ್ರೌಂಡ್ ಟನಲ್ ಥರ ಮಾಡಿದ್ದಾರೆ. ಸೊ ಅಲ್ಲಿಂದ ಪುಣೆಗೆ ಎಲ್ಲಿಗೂ ಅದರದ್ದು ಎಕ್ಸಿಟ್ ಇರೋದು. ಸೊ ಅದನ್ನು ಕೂಡ ಕಟ್ಟಿದ್ದಾರೆ. ಸೊ ಇದರದ್ದು ಸ್ಕಲ್ಪ್ಚರ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಪ್ರತಿಯೊಂದು ದೇವ್ರ ಸ್ಥಾಪನೆಯೂ ಇದ್ರ ಮೇಲಿದೆ. ದುರ್ಗಾದೇವಿ ಇದೆ, ವಿಷ್ಣು ಇದೆ, ಬ್ರಹ್ಮ, ವಿಷ್ಣು, ಶಿವ, ದುರ್ಗಾದೇವಿ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಪ್ರತಿಯೊಂದೂ ನಿಮಗೆ ಇದ್ರ ಮೇಲೆ ಕಾಣುತ್ತೆ. ನೀವು ತುಂಬ ಹತ್ತಿರದಿಂದ ನೋಡಿದ್ರೆ ಎಲ್ಲನೂ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಹಾಳಾಗ್ತಾ ಬರ್ತಾ ಇದೆ, ಬಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಅವರ ಕಸ್ಟಡಿಗೆ ತಗೊಂಡು ಆದಷ್ಟು ಅದನ್ನು ನೀಟಾಗಿ ನೋಡ್ಕೋಬೇಕು ಅಂತ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಇದರದ್ದು ಪ್ರಿಮೈಸಸ್ ಕೂಡ ನೋಡ್ಬೋದು, ತುಂಬಾ ಕ್ಲೀನಾಗಿಟ್ಟಿದ್ರು. ಎಲ್ಲೂ ಕಸ ಆ ಥರ ಎಲ್ಲ ಎಲ್ಲೂ ಏನು. ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಥವಾ ಎಲ್ಲೇ ಒಂದು ಒಳ್ಳೆ ಪ್ಲೇಸಿಗೆ ಹೋಗಿದ್ದೀವಿ ಅಂದಾಗ ನಾವು ನಮ್ಮ ಒಂದು ಜವಾಬ್ದಾರಿನ ಕಂಪ್ಲೀಟಾಗಿ ನೆರವೇರಿಸಬೇಕು. ಅಂದರೆ ಯಾವುದೇ ಥರದ ಈ ಥರ ಕಸ ಅಂಡೋದು ಏನು ಮಾಡಬಾರ್ದು. ಸೊ ಅದನ್ನು ಎಲ್ಲರೂ ಪ್ರತಿಯೊಬ್ಬರು ಫಾಲೋ ಮಾಡಿದ್ರು. ದೇವಸ್ಥಾನ ಮುಗಿಸ್ಕೊಂಡು ನಾವು ವಾಪಸ್ ಹೋಗಬೇಕಾದ್ರೆ ನಮ್ಮ ಬ್ರೇಕ್ಫಾಸ್ಟ್ ಇದು ಬಂದುಬಿಟ್ಟು ವಡಾಪಾವ್ ಬ್ರೇಕ್ಫಾಸ್ಟ್ ಆಗಿ ತಿಂತಾ ಇದ್ವಿ. ಸೊ ಇದಾದಮೇಲೆ ನಾನು ಹುಟ್ಟಿ ಬೆಳೆದಿರುವಂಥ ಮನೆಗೆ ಕೂಡ ಹೋಗಿದ್ವಿ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ತಪ್ಪದೆ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಹೇ ಫ್ರೆಂಡ್ಸ್, ಸೊ ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಬೆಸ್ಟ್ ಫೇಸ್ ಮಾಸ್ಕ್ ಫಾರ್ ವಿಂಟರ್ ತೋರಿಸ್ತಾ ಇದ್ದೀನಿ. ಸೊ ವಿಂಟರಲ್ಲಿ ನಾವು ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಬಿಕಾಸ್ ನಮ್ಮ ಸ್ಕಿನ್ ತುಂಬ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗೋಗಿರುತ್ತೆ. ಡ್ರೈ ಸ್ಕಿನ್ ಇರೋರ್ಗಂತೂ ಸ್ಪೆಷಲಿ ತುಂಬಾ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಬೇಸಿಕಲಿ ಇರೋದು ಡ್ರೈ ಸ್ಕಿನ್. ಸೊ ನನ್ನ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ, ಒಂಥರ ಬ್ರೇಕ್ಔಟ್ಸ್ ಆಗ್ತಾ ಇದೆ ಅನ್ನೋ ಥರ ಎಲ್ಲ ಅನಿಸುತ್ತೆ. ಸೊ ಆ ಟೈಮಲ್ಲಿ ನೀವು ಒಂದು ಒಳ್ಳೆ ಫೇಸ್ ಮಾಸ್ಕ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ನಾನು ನಿಮ್ಮೆಲ್ರಿಗೂ ಆ ಥರದೊಂದು ತುಂಬಾ ನ್ಯಾಚುರಲ್ ಹಾಗೂ ನೋ ಕೆಮಿಕಲ್ ಇರುವಂಥ ಒಂದು ಫೇಸ್ ಮಾಸ್ಕ್ನ ತೋರಿಸ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಫೇಸ್ ಮಾಸ್ಕ್, ಒಳ್ಳೆ ನ್ಯಾಚುರಲ್ ರೆಮಿಡೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀನಿ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ಫೇಸ್ ಮಾಸ್ಕ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಂದು ಬಂದ್ಬಿಟ್ಟು ಪಪಾಯ ಜೆಲ್. ಸೊ ಇದು ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಬಂದು ಸ್ಟ್ಯಾಮಿಯೋದು ಈ ಪಪಾಯ ಜೆಲ್. ಸೊ ಈ ಒಂದು ಪಪಾಯ ಜೆಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ನ್ಯಾಚುರಲ್ ರೆಮಿಡಿಯಿಂದ ಮಾಡಿರುವಂಥದ್ದು, ಯಾವುದೇ ಥರದ ಕೆಮಿಕಲ್ಸ್ ಏನು ಯೂಸ್ ಮಾಡದಂತೆ ಮಾಡಿರುವಂಥ ಒಂದು ಪಪಾಯ ಜೆಲ್ ಅಂತಲೇ ಕರಿಬೋದು. ಸೊ ಇದು ಬಂದು ಸ್ಟ್ಯಾಮಿಯೋ ಬ್ರ್ಯಾಂಡು ಪಪಾಯ ಜೆಲ್. ಆ್ಯಂಡ್ ಇದರಲ್ಲಿ ಪ್ಯೂರ್ ಹಾಗೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಎಲ್ಲ ಥರದ ಸ್ಕಿನ್ ಟೈಪ್ಗೂ ತುಂಬಾ ಅಮೇಝಿಂಗ್. ಲೈಕ್ ಡ್ರೈ ಸ್ಕಿನ್ ಆಗಲಿ, ಆಯಿಲಿ ಸ್ಕಿನ್ ಆಗಲಿ ಅಥವಾ ನ್ಯೂಟ್ರಲ್ ಸ್ಕಿನ್ ಆಗಲಿ, ಎಲ್ಲ ಥರದ ಸ್ಕಿನ್ ಟೈಪ್ಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ ಹಾಗೂ ಕೆಮಿಕಲ್ಸ್ನ ಆ್ಯಡ್ ಮಾಡಿಲ್ಲ. ಸೊ ಅದನ್ನ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಇದ್ರದ್ದು ಕಲರ್ ಅಂತ ಎಲ್ಲ. ಆ್ಯಂಡ್ ಇದ್ರದ್ದು ಫ್ರೇಗ್ರೆನ್ಸ್ ಕೂಡ ಅಷ್ಟೇ
ಟೋಟಲ್ ಲೈಕ್ ನೋ ಫ್ರೇಗ್ರೆನ್ಸ್ ಅಂತಾರಲ್ಲ ಆ ಥರ ಇದೆ. ಸೊ ಇದ್ರದ್ದು ಜೆಲ್ ಕನ್ಸಿಸ್ಟೆನ್ಸಿ ನೋಡಿ, ತುಂಬಾ ಬೇಸಿಕ್ ವೈಟ್ ಕಲರ್ ಜೆಲ್ ಇದೆ ಇದ್ರದ್ದು. ಯಾವುದೇ ಥರದ ಒಂಥರ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನೇ ಆ್ಯಡ್ ಮಾಡಿಲ್ಲ. ಆ್ಯಂಡ್ ಇದು ತುಂಬಾ ಒಳ್ಳೆಯದು. ಪಪಾಯ ಅಂತೂ ನಿಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಗೊತ್ತೇ ಇದೆ. ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ಒಳ್ಳೆ ಒಂದು ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ಹೆಲ್ದಿಯಾಗಿಡುತ್ತೆ ನಿಮ್ಮ ಸ್ಕಿನ್ನ. ಏನಾದರೂ ಓಪನ್ ಪೋರ್ಸ್ ಆ ಥರ ಎಲ್ಲ ಇದ್ದರೆ ಅದನ್ನೆಲ್ಲ ತುಂಬ ಹೀಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಪಪಾಯ ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ಗೆ. ಪಪಾಯ ತಿಂದ್ರೂ ತುಂಬಾ ಒಳ್ಳೆಯದು, ಹಚ್ಕೊಂಡ್ರೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದು ಬಂದು ಪಪಾಯ ಜೆಲ್. ಆ್ಯಂಡ್ ನೀವು ಈ ಸ್ಟ್ಯಾಮ್ಯೂ ಬ್ರ್ಯಾಂಡ್ದು ಪಪಾಯ ಜೆಲ್ನ ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಈ ಥರ ಆನ್ಲೈನ್ ಸೈಟ್ಸಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬ ಡಿಸ್ಕೌಂಟಲ್ಲೂ ಕೂಡ ಇದು ಸಿಗುತ್ತೆ. ಸೊ ನಾನಿವತ್ತು ಪಪಾಯ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪಪಾಯ ಜೆಲ್ ಇಲ್ಲ ಅಂದರೆ ನೀವು ಆಲೋವೆರಾ ಜೆಲ್ ಅಥವಾ ಕ್ಯುಕ್ಯೂಂಬರ್ ಜೆಲ್ ಈ ಥರ ಯಾವ ಜೆಲ್ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಪಪಾಯ ಜೆಲ್. ಸೊ ನನ್ನ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಹೈಬಿಸ್ಕಸ್ ಪೌಡರ್. ಹೈಬಿಸ್ಕಸ್ ಅಂದರೆ ದಾಸವಾಳದ ಹೂ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹೈಬಿಸ್ಕಸ್ ನಿಮ್ಮ ತಲೆಗೆ ಎಷ್ಟು ತಲೆ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ಗೊತ್ತೇ ಇದೆ. ಕೂದಲಿಗೆ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ತುಂಬ ಇಚ್ಚಿಂಗ್ ಪ್ರಾಬ್ಲಮ್ ಇದೆ ಅಂದಾಗ ನೀವು ದಾಸವಾಳ ಹೂವನ್ನ ಈ ಥರ ಒಣಗಿಸಿ ರುಬ್ಬಿ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇವಾಗ ನೀವು ಅಷ್ಟೊಂದು ಪ್ರಾಸೆಸ್ನೆಲ್ಲ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ದಾಸವಾಳ ಹೂವನ್ನ ಒಣಗಿಸಿ ರುಬ್ಬಿ ಎಲ್ಲ ಹಚ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಅಂದವರು ಈ ಥರ ಒಂದು ಹೈಬಿಸ್ಕಸ್ ಪೌಡರ್ ಸಿಗುತ್ತೆ ನಿಮಗೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿರುವಂಥ ಒಂದು ಹೈಬಿಸ್ಕಸ್ ಪೌಡರ್ ಅಂತಲೇ ಕರಿಬೋದು. ಆ್ಯಂಡ್ ಇದರಲ್ಲಿ ಯಾವುದೇ ಥರದ ಹಾರ್ಶ್ ಕೆಮಿಕಲ್ಸ್ ಏನು ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಏನು ಆ್ಯಡ್ ಮಾಡದಂತೆ ಮಾಡಿರುವಂಥ ಒಂದು ಹೈಬಿಸ್ಕಸ್ ಪೌಡರ್ ತುಂಬಾ ಚೆನ್ನಾಗಿದೆ. ಈ ಸ್ಟ್ಯಾಮ್ಯೂ ಬ್ರ್ಯಾಂಡ್ದು ಹೈಬಿಸ್ಕಸ್ ಫ್ಲವರ್ ಪೌಡರ್ನ ನೀವು ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ ಎಲ್ಲಾದರೂ ಪರ್ಚೇಸ್ ಮಾಡ್ಬೋದು. ಇದ್ರದ್ದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ನಿಮಗೆ. ಸೊ ನೀವು ಆರಾಮಾಗಿ ಅಲ್ಲಿಂದ ಇದನ್ನ ತಗೋಬೋದು. ಸೊ ಇದನ್ನೆಲ್ಲ ನೀವು ನಿಮ್ಮ ಹೇರ್ಗೆ ಎಷ್ಟು ಒಳ್ಳೆಯದು, ನಿಮ್ಮ ಸ್ಕಿನ್ಗೂ ಕೂಡ ಅಷ್ಟೇ ಒಳ್ಳೆಯದು ಅಂತಲೇ ಹೇಳ್ಬೋದು ಹೈಬಿಸ್ಕಸ್ ಇಂದ ಏನಾಗುತ್ತಪ್ಪ ಅಂದರೆ ತುಂಬ ಒಂಥರ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಇವಾಗ ನೀವು ತುಂಬ ಕಪ್ಪಗಾಗಿರುತ್ತೆ ನಿಮ್ಮ ಸ್ಕಿನ್ ಅಂತ ಅಂದ್ಕೊಳ್ಳಿ, ಟ್ಯಾನ್ ಆಗಿ. ಸೊ ಅದನ್ನೆಲ್ಲ ತುಂಬ ಬೇಗ ಸ್ಕಿನ್ ವೈಟ್ನಿಂಗ್ ಅಂತಲೇ ಕರಿಬೋದು ಹೈಬಿಸ್ಕಸ್ನ. ಹಾಗೂ ಒಂಥರ ಗ್ಲೋಯಿಂಗ್ ಟಚ್ ಕೊಡುತ್ತೆ. ಮತ್ತು ಏನಾದರೂ ಈ ಥರ ಓಪನ್ ಪೋರ್ಸ್ ಇರುತ್ತೆ, ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಇರುತ್ತೆ ನೋಡಿ, ಅವರೆಲ್ಲ ಈ ಥರ ಹೈಬಿಸ್ಕಸ್ ಪೌಡರ್ನ ಯೂಸ್ ಮಾಡಿ. ತುಂಬಾ ಒಳ್ಳೆಯದು. ನಾನು ಯೂಸ್ ಮಾಡಿ ನೋಡಿದ್ದೀನಿ, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಪೌಡರ್ ಕನ್ಸಿಸ್ಟೆನ್ಸಿ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ಸಾಫ್ಟ್ ಪೌಡರ್ ಕನ್ಸಿಸ್ಟೆನ್ಸಿ ಇದೆ ಇದ್ರದ್ದು. ಆ್ಯಂಡ್ ಇದನ್ನು ನೀವು ಜಸ್ಟ್ ಯಾವುದೇ ಥರ ಪಪಾಯ ಜೆಲ್ ಅಥವಾ ಕ್ಯುಕ್ಯೂಂಬರ್ ಜೆಲ್, ಆಲೋವೆರಾ ಜೆಲ್ ಜೊತೆ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಟೋನ್ ಎಲ್ಲ ಲೈಕ್ ವೈಟ್ ಟೋನ್ ಬರುತ್ತೆ, ಒಂಥರ ಈವನ್ ಟೋನ್ ಕೊಡುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ, ಓಪನ್ ಪೋರ್ಸ್ನ ಕಡಿಮೆ ಮಾಡುತ್ತೆ. ಹಾಗೂ ಏನಾದರೂ ಈ ಥರ ಪ್ಯಾಚಸ್ ಎಲ್ಲ ಇರುತ್ತಲ್ಲ, ಡಾರ್ಕ್ ಪ್ಯಾಚಸ್ ಎಲ್ಲ, ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಹೋಗುತ್ತೆ ಇದು. ಸೊ ಇದು ಬಂದು ಪೌಡರ್. ಇದ್ರದ್ದು ಕಲರ್ ಕೂಡ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಆ್ಯಂಡ್ ಇವಾಗ ನಾನು ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ನಾನು ಈ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿದೆ ಅಂತ. ಸೊ ನೋಡ್ಬೋದು ಇದ್ರದ್ದು ಕನ್ಸಿಸ್ಟೆನ್ಸಿ ಕೂಡ ತುಂಬ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿದೆ, ತುಂಬ ತೆಳುವು ಆ ಥರ ಎಲ್ಲ ಏನಿಲ್ಲ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ, ನಿಮ್ಮ ಫೇಸ್ ಪ್ಯಾಕ್ ಇರುವಂಥ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದು ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಕ್ಲೀನಾಗಿ ಒಂದು ಒಳ್ಳೆ ಫೇಸ್ ವಾಶಿಂದ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಯಾವುದೇ ಥರದ ಇಂಪ್ಯೂರಿಟೀಸ್ ಏನು ಇರಬಾರ್ದು. ನೀವು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೂ ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಹೆಡ್ ಬ್ಯಾಂಡ್ನ ಹಾಕ್ಕೊತಿದ್ದೀನಿ. ಸೊ ಹೆಡ್ ಬ್ಯಾಂಡ್ ಹಾಕೊಳ್ಳೋ ಕಾರಣ ಏನಪ್ಪ ಅಂದರೆ ಹೇರ್ ಸೆಕ್ಯೂರ್ ಆಗಿರಬೇಕು ಅಂತ. ಇದನ್ನು ಹೇರ್ ಜೊತೆ ಇದು ಮಾಡಿದ್ರೂ ಏನೂ ಆಗೋದಿಲ್ಲ. ಬಟ್ ಕೆಲವೊಂದು ಫೇಸ್ ಪ್ಯಾಕ್ಗೆ ಹೇರ್ ಸುಮ್ಮನೆ ಅದು ನಿಮ್ಮ ಬ್ಲೀಚ್ ಆಗಿಬಿಡುತ್ತೆ ನಿಮ್ಮ ಹೇರ್ಗೂ. ಸೊ ಅದಕ್ಕೇ ಹೇರ್ನ ಕ್ಲೀನಾಗಿ ಈ ಥರ ಸೆಕ್ಯೂರ್ ಮಾಡ್ಕೊಳ್ಳಿ.
ಆ್ಯಂಡ್ ಇವಾಗ ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನನ್ನ ಫೇಸ್ ಪ್ಯಾಕ್ನ ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ. ಇದನ್ನ ಒಂದು 5 to 10 ಮಿನಿಟ್ಸ್ ತನಕ ಬಿಡ್ತೀನಿ, ಸೊ ದಟ್ ಇದು ಸ್ವಲ್ಪ ಒಣಗಲಿ ಅಂತ. ಆನಂತರ ಇದನ್ನ ಒಂದು ಲ್ಯೂಕ್ ವಾರ್ಮ್ ವಾಟರಿಂದ ವಾಶ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ನನ್ನ ಈ ಫೇಸ್ ಮಾಸ್ಕ್ ಏನಿದೆ ಆಲ್ಮೋಸ್ಟ್ ಫುಲ್ ಡ್ರೈ ಆಗಿಬಿಟ್ಟಿದೆ. ಸೊ ಇವಾಗ ಇದನ್ನ ಕ್ಲೀನಾಗಿ ಒಂದು ಲ್ಯೂಕ್ ವಾರ್ಮ್ ವಾಟರಿಂದ ವಾಶ್ ಮಾಡ್ಕೊಂಬಂದು ಆಮೇಲೆ ನಾನು ನಿಮಗೆ ಸಿಗ್ತೇನೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನನ್ನ ಸ್ಕಿನ್ ಎಷ್ಟು ಒಂಥರ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಯಾವುದೇ ಥರದ ಪ್ಯಾಚಸ್ ಏನು ಅನಿಸ್ತಾ ಇಲ್ಲ, ಮತ್ತು ತುಂಬ ಗ್ಲೋಯಿಯಾಗಿ ಅನಿಸ್ತಾ ಇದೆ ಅಂತ ನನಗೆ ಅದೊಂದು ಫೀಲ್ ಬರ್ತಿದೆ. ಒಂದು ಲೈಕ್ ಟೋನ್ ಕೂಡ ಅಷ್ಟೇ ತುಂಬ ಲೈಟ್ ಆಗಿದೆ, ಲೈಟ್ ಇನ್ ಟೋನ್, ಲೈಕ್ ವೈಟ್ ಇನ್ ಆ್ಯಂಡ್ ಲೈಟ್ ಇನ್ ಟೋನ್ ಅಂತಲೇ ಕರಿಬೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು, ಲೈವ್ ಎಕ್ಸಾಂಪಲ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗೆ ಈ ಒಂದು ಫೇಸ್ ಪ್ಯಾಕ್ ವರ್ಕ್ ಆಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಸ್ಟ್ಯಾಮಿಯೋ ಅವ್ರದ್ದು ಈ ಪಪಾಯ ಜೆಲ್ನ ಹಾಗೂ ಈ ಹೈಬಿಸ್ಕಸ್ ಪೌಡರ್ನ ಟ್ರೈ ಮಾಡೋದನ್ನ ಮರಿಬೇಡಿ, ತುಂಬಾ ಚೆನ್ನಾಗಿದೆ. ಇದ್ರದ್ದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಸೊ ಈ ಲಿಂಕ್ ಮೂಲಕ ನೀವು ತಗೊಂಡ್ರೆ ನಿಮಗೆ ತುಂಬ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ, ತುಂಬಾ ಒಳ್ಳೆ ಸ್ಕಿನ್ ಟೋನ್ ಬರುತ್ತೆ. ಸೊ ಈ ಒಂದು ಹೈಬಿಸ್ಕಸ್ ಪೌಡರ್ ಆ್ಯಂಡ್ ಪಪಾಯ ಜೆಲ್ನ ಜಸ್ಟ್ ವುಮೆನ್ಗೋಸ್ಕರ, ಅಂದರೆ ಹೆಂಗಸರಿಗೋಸ್ಕರ ಅಂತಾನೆ ಅಲ್ಲ, ಗಂಡಸರು ಹೆಂಗಸರು ಇಬ್ಬರೂ ಯೂಸ್ ಮಾಡ್ಬೋದು. ಫಾರ್ ಆಲ್ ಸ್ಕಿನ್ ಟೈಪ್ಸ್, ಲೈಕ್ ಆಯಿಲಿ ಸ್ಕಿನ್ ಆಗಲಿ, ನ್ಯಾಚುರಲ್ ಸ್ಕಿನ್ ಆಗಲಿ, ಅಥವಾ ಒಂದು ಡ್ರೈ ಸ್ಕಿನ್ ಆಗಲಿ, ಎಲ್ಲ ಸ್ಕಿನ್ ಟೈಪ್ಗೂ ಎಲ್ಲ ಸೀಸನ್ಸಲ್ಲೂ ನೀವು ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದು. ತುಂಬಾ ನ್ಯಾಚುರಲ್ ಆಗಿರುವಂಥ ಒಂದು ಗ್ಲೋ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನೀವು ಹೇರ್ ಮಾಸ್ಕ್ ಥರನೂ ಯೂಸ್ ಮಾಡ್ಬೋದು, ಬಿಕಾಸ್ ಹೈಬಿಸ್ಕಸ್ ಪೌಡರ್ನ ಹೇರ್ ಮಾಸ್ಕ್ಗೆ ತುಂಬಾ ಒಳ್ಳೆಯದು. ಸೊ ಈ ಒಂದು ಹೈಬಿಸ್ಕಸ್ ಪೌಡರ್ನ ನೀವು ಆಲೋವೆರಾ ಜೆಲ್ ಅಥವಾ ಕ್ಯೂಕ್ಯುಂಬರ್ ಜೆಲ್ ಈ ಥರ, ಇಲ್ಲಾಂದರೆ ಆಯಿಲ್ ಜೊತೆ ಕೂಡ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹೇರ್ಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಆವಾಗ ನಿಮಗೆ ಹೇರ್ ಡ್ಯಾಮೇಜ್ ಆ ಥರ ಎಲ್ಲ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ.